ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಟೇಸ್ಟಿಯಾಗಿ ಸ್ವೀಟ್ ರೆಸಿಪಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವಂಥ ಸಾಮಗ್ರಿಗಳು: ಸಣ್ಣ ರವೆ ತೊಗೊಂಡಿದ್ದೀನಿ. ಸಣ್ಣ ರವೆಯಲ್ಲಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. 1 ಕಪ್ಪು ಸಣ್ಣ ರವೆ, 2 ರಿಂದ 3 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ, ಅಂದರೆ ಹಾಲಿನ ಪುಡಿ. ಹಾಗೆ 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಜಜ್ಜಿ ಇಟ್ಕೊಂಡಿರೋ ಏಲಕ್ಕಿ ಪುಡಿ 3, ಹಾಗೆ 1 ಗ್ಲಾಸಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಕಾಯಿಸಿ ಆರಿಸಿ ಇಟ್ಕೊಂಡಿರುವಂಥ ಹಾಲು, ಹಾಗೆ ಸ್ವಲ್ಪ ತುಪ್ಪವನ್ನು ತೊಗೊಂಡಿದ್ದೀನಿ. ನಂತರ ಇವಾಗ ಒಂದು ಕಡಾಯಿನ ಇಟ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು, ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಸಣ್ಣ ರವೆಯನ್ನು ಹಾಕ್ಕೊಂಡಿದ್ದೀನಿ. ಸಣ್ಣ ರವೆ ಹಾಕ್ಕೊಂಡು ಇದನ್ನು ಆದಷ್ಟು ನಾವು ಸಣ್ಣಗೆ ಉರಿನ ಇಟ್ಕೊಂಡು ಸ್ವಲ್ಪ ಹುರಿದ್ಕೊಳ್ಬೇಕು. ಸ್ವಲ್ಪ ಹಸೆ ವಾಸನೆ ಹೋಗಬೇಕು. ನಂತರ ಇದು ಸ್ವಲ್ಪ ತುಪ್ಪದ ಸ್ಮೆಲ್ ಬರಬೇಕು. ಅಲ್ಲಿವರೆಗೂ ಇದನ್ನು 5 ರಿಂದ 10 ನಿಮಿಷನಾದರೂ ಸಣ್ಣ ಉರಿಯಲ್ಲಿ ಹುರಿದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಇವಾಗ 1 ಕಪ್ಪಷ್ಟು ನಾನು ಕಾಯಿಸಿ ಆರಿಸಿ ಇಟ್ಕೊಂಡಿರುವಂಥ ಹಾಲನ್ನ ಹಾಕ್ಕೊಂಡಿದ್ದೀನಿ. ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಗಟ್ಟಿ ಆಗೋ ತನಕ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ಸಣ್ಣ ಉರಿಯಲ್ಲಿ ಇದನ್ನು ಸ್ವಲ್ಪ 5 ರಿಂದ 10 ನಿಮಿಷ ಕೂಡ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಂತರ ಇವಾಗ ಮಿಲ್ಕ್ ಪುಡಿನ ಹಾಕ್ತಾಯಿದ್ದೀನಿ. ಅಂದರೆ ಹಾಲಿನ ಪ್ಯಾಕೆಟ್ ಇರುತ್ತಲ್ವ, ಹಾಲಿನ ಪುಡಿ ಪ್ಯಾಕೆಟ್ ಇದ್ದರೆ 3 ರಿಂದ 4 ಟೇಬಲ್ ಸ್ಪೂನಷ್ಟು ಬೇಕಾಗತ್ತೆ. ನಂತರ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಕೂಡ ನೀವು 10 ರಿಂದ 15 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ಸಣ್ಣ ರವೆ ಆದಷ್ಟು ಮೆತ್ತಗಾಗಬೇಕು. ಅಂದರೆ ಸ್ವಲ್ಪ ಹಿಟ್ಟಿನ ಥರ ನಮಗೆ ಬೇಕು. ಅಂದರೆ ಗುಲಾಬ್ ಜಾಮೂನು ಸಾಫ್ಟಾಗಿ ತುಂಬ ಚೆನ್ನಾಗಿ ರುಚಿಯಾಗಿ ಬರಬೇಕು ಅಂತ ಅಂದರೆ ಇದು ಮೇನ್ ಇರೋದು ಇದೆ ನೋಡಿ. ಸಣ್ಣ ರವೆ ಹಸೆಯಾಗಿ ಉಳ್ಕೋಬಾರ್ದು, ಆ ಥರ ಇದನ್ನು ಸ್ವಲ್ಪ ಮೃದುವಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಂತರ ಇವಾಗ ಕೆಳಗಡೆ ಒಂದು ಪ್ಲೇಟ್ನ ಇಟ್ಕೊಂಡಿದ್ದೆ, ಆ ಪ್ಲೇಟ್ ಒಳಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಅದು ಆರಬೇಕಾಗಿತ್ತು. ನಂತರ ಇವಾಗ ಅದೇ ಕಡಾಯಿಗೆ ನಾನಿಲ್ಲಿ 1 ಕಪ್ಪಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಇದನ್ನು ಸಕ್ಕರೆಯನ್ನು ಪೂರ್ತಿಯಾಗಿ ಕರಗಿಸ್ಕೊಂಡು ಪಾಕ ಬರೋವರೆಗೂ 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಇದನ್ನು ಕೂಡ ಸಣ್ಣ ಉರಿ ಇಟ್ಕೊಂಡು ಇದು ಸ್ವಲ್ಪ ಕುದಿಯೋದ್ರೊಳಗೆ ನಾನಲ್ಲಿ ಹಿಟ್ಟನ್ನು ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಬೇಕು. ನೋಡಿ, ಇದು ಪೂರ್ತಿಯಾಗಿ ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ಬೇಕು. ಅಂದರೆ ಹಿಟ್ಟು ಇರುತ್ತೆ ನೋಡಿ, ಆ ಥರದ್ದು ಆಗಬೇಕಿದು. ಅದನ್ನು ಚೆನ್ನಾಗಿ ಈ ಥರ ನೋಡಿ ಕೈಲಿಂದ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು. ನೋಡಿ, ಈ ಥರ ಸಾಫ್ಟ್ ಆಗಬೇಕು. ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಮತ್ತೆ ಈ ಥರ ಹಿಟ್ಟಿನ ಹದಕ್ಕೆ ಬರೋ ಹಾಗೆ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ತುಂಬಾ ಸಾಫ್ಟ್ ಆಗಬೇಕು. ಈ ಥರ ಮೆತ್ತಗಾದರೆ ಉಂಡೆಗಳನ್ನ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಹಾಗೆ ಬಿರುಕು ಕೂಡ ಬೀಳಂಗಿಲ್ಲ. ಹಂಗೆ ಫ್ರೈ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಫ್ರೈ ಆಗ್ತಾವು, ಹಂಗೆ ಸಾಫ್ಟಾಗಿ ಕೂಡ ಬರ್ತಾವು. ನೋಡಿ, ಈ ಥರ ಉಂಡೆ ಆಕಾರದಲ್ಲಿ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ಉಳಿದಿರೋದು ಕೂಡ ನಾನು ಇದೇ ಥರ ಉಂಡೆಗಳನ್ನಾಗಿ ಮಾಡಿ ಇಡ್ತಾ ಇದ್ದೀನಿ. ನೋಡಿ, ಇದಿಷ್ಟಾಗಿದೆ. ಇದಿಷ್ಟಾದಮೇಲೆ ನಾನು ಸೈಡಲ್ಲಿ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಹಾಗೆ ಇಲ್ಲಿ ಪಾಕ ಕೂಡ ನೋಡಿ ಈ ಥರ ಸಣ್ಣದಾಗಿ ಕುದೀತಾ ಇದೆ. ಇದಿಷ್ಟಾದಮೇಲೆ ಇದನ್ನು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊಳ್ಳೋದ್ರಿಂದ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. 3 ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸಿಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಕಡಾಯಿದಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ನೋಡಿ, ಇದು ಉಳ್ಳೆಗಳನ್ನ ಸ್ವಲ್ಪ ಫ್ರೈ ಮಾಡಬೇಕಾಗಿತ್ತು. ಹಾಗಾಗಿ
ನೋಡಿ ಸ್ವಲ್ಪ ಎಣ್ಣೆ ಕಾದಿದೀವಿಲ್ಲ ಅಂತ ಚೆಕ್ ಮಾಡ್ಕೋದಿಕ್ಕೆ ಇಲ್ಲಿ ಸ್ವಲ್ಪ ನಾನು ಹಿಟ್ಟು ಹಾಕ್ಕೊಂಡು ನೋಡಿದೆ. ಹಿಟ್ಟು ಸ್ವಲ್ಪ ಕಾದು ಮೇಲ್ಗಡೆ ಬಂದರೆ ಎಣ್ಣೆ ಚೆನ್ನಾಗಿ ಕಾದೈತಿ ಅಂತೇಳಿ ಗೊತ್ತಾಗುತ್ತೆ. ಹಾಗೆ ಸಣ್ಣ ಉರಿ ಇಟ್ಕೊಂಡು ಈ ಉಂಡೆಗಳನ್ನ ಎಣ್ಣೆ ಒಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಕಲರ್ ಬರಬೇಕು, ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಇದು ಕಲರ್ ಚೇಂಜಸ್ ಆಗಬೇಕು. ಆದಷ್ಟು ಫ್ರೈ ಆಗೋದ್ರೊಳಗೆ ನಾನಿಲ್ಲಿ ಮತ್ತೆ ಉಳಿದಿರೋ ಹಿಟ್ಟನ್ನು ಈ ಥರ ಉಂಡೆಗಳನ್ನಾಗಿ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ ಇದಿಷ್ಟ ಆಗಿದೆ. ಇದು ಕೂಡ ನೋಡಿ ಸ್ವಲ್ಪ ಇವಾಗ ಕಲರ್ ಚೇಂಜಸ್ ಆಗ್ತಾ ಇದೆ. ಸ್ವಲ್ಪ ಕಲರ್ ಚೇಂಜಸ್ ಆದಮೇಲೆ ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉರಿನ ಜೋರ ಇಟ್ಕೊಂಡು ನಂತರ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು. ಇವಾಗ ಅದೇ ಪ್ಲೇಟ್ ಒಳಗೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಮಗೆ ಇದು ಜಾಮೂನ್ ಪ್ಯಾಕೆಟ್ ಇಲ್ಲ ಅಂತ ಅಂದಾಗ ಈಸಿಯಾಗಿ ನಾವು ಇದನ್ನು ಗುಲಾಬ್ ಜಾಮೂನ್ನ ಸಣ್ಣ ರವೆಯಲ್ಲಿ ಮಾಡ್ಕೋಬಹುದು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಮೃದುವಾಗಿ ಸಾಫ್ಟಾಗಿ ಸೂಪರಾಗಿರುತ್ತೆ. ಇವಾಗ ನಾನಿಲ್ಲಿ ಉಳಿದಿರೋದು ಉಂಡೆಗಳನ್ನೆಲ್ಲ ಎಣ್ಣೆಯಲ್ಲಿ ಹಾಕೊಂಡಾದ್ಮೇಲೆ ಇಲ್ಲಿ ಮತ್ತೆ ಒಂದು ಪಾತ್ರೆಯದ್ರೊಳಗೆ ಈ ಫ್ರೈ ಮಾಡ್ಕೊಂಡಿರೋ ಉಂಡೆಗಳನ್ನ ಹಾಕ್ತಾ ಇದ್ದೀನಿ. ಹಾಕೊಂಡಾದ್ಮೇಲೆ ಇದ್ರ ಮೇಲ್ಗಡೆ ಇಲ್ಲಿ ಬಿಸಿ ಇರುವಂತಹ ಸಕ್ಕರೆ ಪಾಕವನ್ನು ಹಾಕೋತಾ ಇದ್ದೀನಿ. ನೋಡಿ ಇದು ಮೊದಲು ಫ್ರೈ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ನಂತರ ಇವಾಗ ನೋಡಿ ಇದು ಕೂಡ ಸೇಮ್ ಹಾಗೆ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಒಂದು 10 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು, ಸ್ವಲ್ಪ ಕಲರ್ ಚೇಂಜಸ್ ಬರೋವರೆಗೂ. ನೋಡಿ ಇದು ಕೂಡ ಆಯಿತು. ಇವಾಗ ಇದನ್ನು ಕೂಡ ತೆಗೆದುಬಿಟ್ಟು ಅದೇ ಪಾತ್ರೆದ್ರೊಳಗೆ ಹಾಕ್ತಾಯಿದ್ದೀನಿ. ಅಂದರೆ ಪಾಕ ಹಾಕಿ ಇಟ್ಕೊಂಡಿದ್ದೀವಲ್ವ, ಆ ಪಾತ್ರೆದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಟ್ರೆ ಆಯಿತು. ಆದಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾವು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ, ಹಾಗೆ ಸಾಫ್ಟಾಗಿ ಕೂಡ ಬರ್ತಾವು. ನಂತರ ಇವಾಗ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ ಒಳಗೆ ಹಾಕಿಟ್ಕೊಂಡಾದ್ಮೇಲೆ ಉಳಿದಿರೋದು ಕೂಡ ಎಣ್ಣೆಯಲ್ಲಿ ಹಾಕೋತಾ ಇದ್ದೀನಿ. ಹಾಕೊಂಡಾದ್ಮೇಲೆ ಇದನ್ನು ಕೂಡ ಸಕ್ಕರೆ ಪಾಕದಲ್ಲಿ, ಅಂದರೆ ಫ್ರೈ ಮಾಡ್ಕೊಂಡಿರೋದನ್ನು ಸಕ್ಕರೆ ಪಾಕದೊಳಗೆ ಹಾಕ್ಕೊಂಡು ಇದನ್ನು ಒಂದು 5 ತಾಸಾದರೂ ನಾವು ಹಾಗೆ ಬಿಡಬೇಕು. ಪೂರ್ತಿಯಾಗಿ ಈ ಉಂಡೆಗಳೆಲ್ಲ ಸಕ್ಕರೆ ಪಾಕವನ್ನು ಹೀರ್ಕೋಬೇಕು, ಅಂದರೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರ್ತಾವು. ನೋಡಿ ಇವಾಗ ಫ್ರೈ ಮಾಡ್ಕೊಂಡಿರೋದನ್ನು ಹಾಕೊಂಡಾದ್ಮೇಲೆ ಒಂದು ಸರ್ತಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ಈ ಥರ, ಅಂದರೆ ಒಂದಕ್ಕೊಂದು ಪೂರ್ತಿಯಾಗಿ ಸಕ್ಕರೆ ಪಾಕ ಎಲ್ಲ ಹತ್ಕೋಬೇಕು. ಅಲ್ಲಿವರೆಗೂ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಕ್ಲೋಸ್ ಮಾಡಿ ಇಟ್ಬಿಡಿ. ಮತ್ತು ಅವಾಗವಾಗ ಒಂದು 15 ನಿಮಿಷಕ್ಕೆ ಅಥವಾ ಅರ್ಧ ಗಂಟೆಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಬಂದರೆ ಸ್ವಲ್ಪ ಸಕ್ಕರೆ ಪಾಕ ಪೂರ್ತಿಯಾಗಿ ಹೀರ್ಕೊಂಡಿರುತ್ತೆ. ಹಾಗೆ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಅಂತೂ ಸೂಪರಾಗಿರ್ತಾವೆ. ನೋಡಿದ್ರಲ್ವ, ಸಿಂಪಲ್ಲಾಗಿ 1 ಕಪ್ಪು ರವೆಯಲ್ಲಿ ಈಸಿಯಾಗಿ ನಾವು ಇದನ್ನು ಗುಲಾಬ್ ಜಾಮೂನ್ನ ಮನೆಯಲ್ಲಿನೇ ಮಾಡ್ಕೋಬಹುದು. ನೋಡಿದ್ರಲ್ವ, ನೀವು ಒಂದು ಸರ್ತಿ ಸಣ್ಣ ರವೆ ಏನಾದರೂ ಇದ್ದರೆ ಇದನ್ನು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತಿನ್ನೋವಾಗಂತೂ ಸೂಪರಾಗಿರುತ್ತೆ, ಅದೇ ಟೇಸ್ಟಲ್ಲಿನೇ ಇರುತ್ತೆ ಇದು ಕೂಡ. ನೋಡಿದ್ರಲ್ವ, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.